ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವಾಗ ಚಟ್ ಅಂತ ಪಟ್ ಅಂತ ಆಗುವಂಥ ಒಳ್ಳೆ ಚಿತ್ರಾನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮನೇಲಿ ಗೃಹಿಣಿಯರಿಗೂ ಆಯಿತು, ಆಮೇಲೆ ಬ್ಯಾಚುಲರ್ ಆಗಿರ್ತಾರಲ್ಲ ಅವ್ರಿಗೂ ಕೂಡ ಅನ್ನ ಮಾಡ್ಕೊಂಬಿಟ್ಟು ಆರಾಮಾಗಿ ಬೇಗ ಆಗುವಂಥ ಒಂದು ಒಳ್ಳೆ ಹುಣಸೆ ಹಣ್ಣಿನ ಚಿತ್ರಾನ್ನ ತೋರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಭಾಳ ಬೇಗ ಆಗುತ್ತೆ ಸ್ನೇಹಿತರೆ. ಏನಿಲ್ಲ, ನಾನು ಎಣ್ಣೆ ಹಾಕಿದ್ದೀನಿ, ಟೊಮೊಟೊ ಹಣ್ಣು ಹಾಕಿದ್ದೀನಿ, ಈರುಳ್ಳಿ, ಸಾಸಿವೆ, ಕರಿಬೇಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕಿದ್ದೀನಿ ಸ್ನೇಹಿತರೆ. ನಾನು ಇವೆಲ್ಲ ಹಾಕೋದನ್ನು ಏನು ತೋರ್ಸೋಕ್ಕೆ ಹೋಗಿಲ್ಲ, ಮೊದಲೇ ನಾನು ಹಾಕಿದ್ದೀನಿ. ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇನ್ನೂ ಸಲ ಹೇಳ್ತೀನಿ ನೋಡಿ. ಫಸ್ಟು ನಾನು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ, ಕರಿಬೇಸೊಪ್ಪು ಹಾಕಿ, ಈರುಳ್ಳಿ ಹಾಕಿ, ಟೊಮೊಟೊ ಹಣ್ಣು ಹಾಕಿ, ಆಮೇಲೆ ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಈ ಥರ ಬಾಣಲೆಯಲ್ಲಿ ಹುರ್ಕೋಬೇಕು ಸ್ನೇಹಿತರೆ. ತುಂಬ ಸಿಂಪಲಾಗಿ ಭಾಳ ಟೇಸ್ಟಿಯಾಗುತ್ತೆ. ಒಂದೇ ಥರ ಚಿತ್ರಾನ್ನ ನಾವು ತಿಂತಾನೆ ಇರ್ತೀವಲ್ವ, ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತಲ್ಲ, ಆವಾಗ ಈ ಥರ ಚಿತ್ರಾನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಅನ್ನ ಇದ್ದರೆ ಸಾಕು ಸ್ನೇಹಿತರೆ. ಆರಾಮಾಗಿ ಈ ಥರ ಒಗ್ಗರಣೆ ಮಾಡಿಕೊಂಡು ಚಿತ್ರಾನ್ನ ನಾವು ಮಾಡ್ಬೋದು. ನೋಡಿ, ಈ ಥರ ಎಣ್ಣೆ ಮೇಲೆ ತೇಲಬೇಕು. ಈ ಥರ ಎಣ್ಣೆ ಮೇಲೆ ತೇಲೋ ತನಕನೂ ಚೆನ್ನಾಗಿ ಬಾಣಲೆಯಲ್ಲಿ ಈ ಮಸಾಲೆಗಳನ್ನು ಹುರ್ಕೊಂಡಿರ್ಬೇಕು. ಇದೆಲ್ಲ ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ಮೇಲ್ಗಡೆ ಬರಲಿ. ಈ ಸ್ಟೇಜಲ್ಲಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ರಸನ ಹಾಕಬೇಕು ಸ್ನೇಹಿತರೆ. ನೋಡಿರಿ, ಇವಾಗ ಚೆನ್ನಾಗಿ ಎಣ್ಣೆ ಈ ಥರ ಮೇಲೆ ಬಂದಿದೆ. ಈ ಥರ ಮೇಲೆ ಬಂದಾಗೆ ನಾವು ಹುಣಸೆಹಣ್ಣು ರಸನ ಹಾಕಬೇಕು. ಮೊದಲೇ ನಾವು ಹಾಕಕ್ಕೆ ಹೋಗಬಾರ್ದು, ಆವಾಗ ಟೇಸ್ಟಿ ಆಗಿರೋ ಸ್ನೇಹಿತರೆ. ಇದು ಒಂದು ಟಿಪ್ ಅಂತಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಈ ಥರ ಎಣ್ಣೆ ಬಂದಿದೆ. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಹುಣಸೆಹಣ್ಣು ರಸನ ಕಿವುಚ್ಕೊಂಡಿದ್ದೆ, ಈ ಹುಣಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕೈ ಆಗಿಬಿಟ್ಟು ಚೆನ್ನಾಗಿ ಕಾಯಿ ಆಗಿಬಿಟ್ರೆ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಇದಕ್ಕೊಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ಬೆಲ್ಲ ಹಾಕಿದ್ರೆ ಬೆಲ್ಲ ಹಾಕ್ಬೋದು, ಸಕ್ಕರೆ ಹಾಕಿದರೆ ಸಕ್ಕರೆನೂ ಹಾಕ್ಬೋದು ಸ್ನೇಹಿತರೆ. ಉಪ್ಪು, ಹುಳಿ, ಬೆಲ್ಲ ಎಲ್ಲ ಸೇರಿದ್ರಲ್ವ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ನಾನಿವಾಗ ಹುಳಿ ಹಾಕಿದ್ದೀನಿ. ಈಗ ಸ್ವಲ್ಪ ಇದೊಂಚೂರು ಚೆನ್ನಾಗಿ ಇದಾಗಿ ಇದಕ್ಕೂ ಸ್ವಲ್ಪ ಎಣ್ಣೆ ಮೇಲ್ಗಡೆ ಬರಬೇಕು. ಈ ಥರ ಎಣ್ಣೆ ಮೇಲ್ಗಡೆ ಬಂದರೆ ಮಾತ್ರ ತುಂಬ ಟೇಸ್ಟಿಯಾಗಿ ನಮ್ಮ ಹುಣಸೆಹಣ್ಣು ಚಿತ್ರಾನ್ನ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ. ನೋಡಿ, ಈ ಥರ ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಮೇಲೆ ಬರಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಉಂಡೆ ಎಲ್ಲ ಕ್ಲೀನಾಗಿ ಮೇಲೆ ಬಂದಿದೆ. ಇವಾಗ ಒಂದು ಚಿಕ್ಕದಾದ ಒಂದು ಬೆಲ್ಲ ತುಂಡನ್ನು ನಾನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕೋದ್ರಿಂದನೇ ಒಂದು ಒಳ್ಳೆ ಟೇಸ್ಟಿ ಆಗುತ್ತೆ. ನಮ್ಮ ಮನೇಲಿ ನೀವು ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಭಾಳ ಬೇಗ ಪಟಾಪಟ ಅಂತ ಆಗಿಬಿಡುತ್ತೆ. ಬಿಸಿ ಅನ್ನ ಮಾಡಿಕೊಂಡು ನಾವು ಮಾಡ್ಬೋದು, ಇಲ್ಲ ಅನ್ನ ಉಳಿದಿದ್ರು ಕೂಡ ನಾವು ಆರಾಮಾಗಿ ಮಾಡ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಲಿ ಸ್ನೇಹಿತರೆ, ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಸೂಪರಾಗಿ ಕುದೀತಾ ನೋಡಿ ಸ್ನೇಹಿತರೆ. ಇವಾಗ ಚೆನ್ನಾಗಿ ಸೂಪರಾಗಿ ಎಲ್ಲ ಮಸಾಲೆಗಳು ಕುದಿ ಬಂದಿದೆ. ಇವಾಗ ಎಣ್ಣೆನೂ ಸ್ವಲ್ಪ ಮೇಲೆ ಬರ್ತಾಯಿದೆ ಸ್ನೇಹಿತರೆ. ನೋಡಿ, ಚೆನ್ನಾಗಿ ಸ್ವಲ್ಪ ಕುದಿದೆ. ಇವಾಗ ನೋಡಿ ಎಲ್ಲ ಆಗಿದೆ. ಚೆನ್ನಾಗಿ ನಮ್ಮ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ಒಳ್ಳೆ ಸೂಪರಾಗಿರುವಂಥ ಟೇಸ್ಟ್ ಆಗಿರುವಂಥ ಹುಣಸೆಹಣ್ಣು ಚಿತ್ರಾನ್ನ, ಹುಣಸೆಹಣ್ಣು ಗೊಜ್ಜಿನ ಚಿತ್ರಾನ್ನ ರೆಡಿಯಾಗಿದೆ. ಇದು ಸ್ವಲ್ಪ ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ. ಆಫ್ ಮಾಡಿದ ಮೇಲೆ ಇದು ಸ್ವಲ್ಪ ತಣ್ಣಗಾಗಲಿ ಸ್ನೇಹಿತರೆ. ಯಾಕಂದರೆ ಇದು ಬಿಸಿ ಇದೆ, ನಾನಿವಾಗ ಮಾಡಿಟ್ಕೊಂಡಿರುವಂಥ ಅನ್ನನೂ ತುಂಬ ಬಿಸಿ ಇದೆ. ಅದಕ್ಕೆ ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನಮ್ಮ ಮಸಾಲೆನೂ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಅನ್ನಕ್ಕೆ ಈ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಭಾಳ ಬೇಗ ನಾವು ಮಾಡ್ಕೊಂಬಿಡ್ಬೋದು. ಬೆಳಗ್ಗೆ ಚಿತ್ರಾನ್ನ, ಬೆಳಗ್ಗೆ ತಿಂಡಿಗಾಗಿರ್ಬೋದು, ಅಥವಾ ರಾತ್ರಿ ಹೊತ್ತು ಸಾರಿಗೀರು ಏನೂ ಇಲ್ಲದಾಗ ಎಲ್ಲ ಹೊರಗಡೆ ಹೋಗಿ ಬಂದಿರ್ತೀವಲ್ವ, ಆವಾಗ ನಮಗೆ ಸಾರು ಮಾಡೋಕ್ಕೆ ಬೇಜಾರಾದಾಗ ದಿನ ಒಂದೇ ಥರ ಚಿತ್ರಾನ್ನ, ಒಂದೇ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ನಮಗೆ ಬೋರ್ ಆಗುತ್ತಲ್ವ. ಈ ಥರ ಸ್ವಲ್ಪ
ಖಾರದ ಪುಡಿನೂ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಎಲ್ಲ ಹಾಕಿ ಈ ಥರ ಒಳ್ಳೆ ಒಂದು ಚಿತ್ರಾನ್ನ ಮಾಡೋದ್ರಿಂದ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಈ ಥರ ಗೊಜ್ಜು ಮಾಡಿಬಿಟ್ಟು ನೀವು ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬೋದು. ರೈಸ್ ಇದ್ದಾಗ ಕಲಿಸ್ಬೇಕಿದ್ರೆ ನಾವು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಏನೂ ತೊಂದರೆ ಇರಲ್ಲ ಸ್ನೇಹಿತರೆ. ಇದು ಸ್ವಲ್ಪ ತಣ್ಣಗಾಗಲಿ, ರೈಸನ್ನು ತಣ್ಣಗಾಗಲಿ ಆಮೇಲೆ ನಾನು ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಇದೂ ನಮ್ಮ ಮಸಾಲೆನೂ ತಣ್ಣಗಾಗಿದೆ, ನಮ್ಮ ರೈಸ್ ಕೂಡ ತಣ್ಣಗಾಗಿದೆ. ಇವಾಗ ನಾನು ಕ್ಲೀನಾಗಿ ರೈಸನ್ನ ಮಾಡಿಟ್ಕೊಂಡಿದ್ದೀನಲ್ಲ, ಈ ರೈಸನ್ನ ಕ್ಲೀನಾಗಿ ನಾನು ಈ ಬಾಣಲೆಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಈ ಮಸಾಲೆ ಜೊತೆ ನಾನು ರೈಸ್ನ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ ಸ್ನೇಹಿತರೆ. ಆವಾಗಲೇ ರೈಸ್ ಹಾಕಿ ಕ್ಲೀನಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿ ಮಾಡಬೇಕು ಸ್ನೇಹಿತರೆ. ನೋಡಿ ಈಗ ಸ್ವಲ್ಪ ನಾನು ಗ್ಯಾಸ್ ಸ್ಟವ್ನ ಸಣ್ಣ ಉರಿಲಿ ಇಟ್ಟಿದ್ದೀನಿ. ಸಣ್ಣ ಉರಿಲೇ ಇಟ್ಬಿಟ್ಟು ನಾನು ಸ್ವಲ್ಪ ಈ ಚಿತ್ರಾನ್ನನ ಬಿಸಿ ಮಾಡ್ಕೊತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಈ ಗೊಜ್ಜಿಗೆ ನಾನು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಕ್ಲೀನಾಗಿ ಕಲಸಿದ್ದೆ. ಇವಾಗ ನಾನು ಸ್ವಲ್ಪ ಸಣ್ಣ ಉರಿಲಿ ಇಟ್ಬಿಟ್ಟು ನಾನು ಸ್ವಲ್ಪ ಒಂಚೂರು ಬಿಸಿ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ನೋಡಿ ಸೂಪರಾಗಿ ಭಾಳ ಬೇಗ ಆಗುವಂಥ ಒಂದು ಒಳ್ಳೆ ಚಿತ್ರಾನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಜಾಸ್ತಿ ಏನು ಬಿಸಿ ಮಾಡೋದು ಬೇಡ, ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಸ್ನೇಹಿತರೆ. ಚೆನ್ನಾಗಿದೆ ಬಿಸಿ ಆಗುತ್ತೆ. ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಸ್ನೇಹಿತರೆ. ಸೂಪರಾಗಿರೋಂಥ ಟೇಸ್ಟ್ ಚಿತ್ರಾನ್ನ ಇವತ್ತು ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸೂಪರಾಗಿ ನನ್ನ ಚಿತ್ರಾನ್ನ ಬಂದಿದೆ ಅಂತ. ಈ ಚಿತ್ರಾನ್ನ ನಿಮಗೆ ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.